ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮೊಂದಿಗಿದ್ದಾರೆ ಭಕ್ತಿ ಭೂಷಣ್ ದಾಸ್ ಬಂಟ್ವಾಳದವರು. ಇವತ್ತು ನಾವು ಹಸುಗಳನ್ನ ನಾವು ಮನೆಯಲ್ಲಿ ಕಟ್ಟಬಾರ್ದು, ವಿಶೇಷವಾಗಿ ಹಸು ಅಂತ ಹೇಳಿದ್ರೆ ನಾನು ಎಲ್ಲ ಹಸುಗಳ ಬಗ್ಗೆ ನಾನು ಮಾತಾಡಬೇಕು. ಇದು ನಮ್ಮ ದೇಶೀಯ ತಳಿಗಳು, ಅದರಲ್ಲೂ ಮಲೆನಾಡು ಗಿಡ್ಡಗಳನ್ನು ನಮ್ಮ ಬಯಲುಸೀಮೆಯಲ್ಲಿ ಅತಿ ಹೆಚ್ಚಿದಾಗಿ ಬರ್ತಾ ಇದೆ. ಅದಕ್ಕೆಲ್ಲ ಈ ಥರದವ್ರ ಕಾರಣ ಅಂತ ನಾನಾದರೂ ಭಾವಿಸ್ತೀನಿ. ಈಗ ಆ ದ್ರವ್ಯೋತ್ಪನ್ನಗಳು ಅಂದರೆ ಆ ಹಸುಗಳು ಅದನ್ನು ಸಾಕ್ತಾ ಇರ್ತಕ್ಕಂಥದ್ದು, ಮತ್ತು ಅದರ ಹಾಲಿಂದ ಪ್ರಯೋಜನ, ಮತ್ತು ಅದರ ಸಗಣಿ, ಅದು ಗಂಜಲ ಇರ್ಬೋದು, ಇದರಿಂದ ನಾವು ಏನು ಮಾಡ್ಬೋದು ಅನ್ನೋದಕ್ಕೆ ತಿಳಿಸ್ಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಸ್ವಾಮೀಜಿಯವರು. ನಮಸ್ಕಾರ ಸ್ವಾಮೀಜಿ, ನಿಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ. ಭಕ್ತಿಭೂಷಣ್ ದಾಸ್, ರಾಧಾಸುರಭಿ ಗೋಮಂದಿರ. ನಮೋ ಗೋಭ್ಯ ಶ್ರೀಮತೇಭ್ಯ ಸೌರಭೇಭ್ಯ ಏವ ಚ ನಮೋ ಬ್ರಹ್ಮಸುತಭ್ಯಶ್ಚ ಪವಿತ್ರಭ್ಯೋ ನಮೋ ನಮಃ. ಭಾಗವತದಲ್ಲಿ ಅಥವಾ ನಮ್ಮ ಪುರಾಣಗಳಲ್ಲಿ, ವೇದಗಳಲ್ಲಿ ಗೋ ಧರ್ಮದ ಮೂಲ ಅಂತ ಹೇಳಿದೆ. ಅರ್ಥದ ಮೂಲ ಗೋವು, ಧರ್ಮದ ಮೂಲ ಗೋವು. ಪ್ರತಿಯೊಂದು ಪೂಜಾ ವಿಧಿಗಳಿದೆ ಏನಿದೆ ಅದರದರೂ ಮೂಲ ಗೋವು. ಯಾಕೆಂದರೆ ಗೋವಿನ ಪಂಚಗವ್ಯ ಇಲ್ಲದೆ ಯಾವುದೇ ಕಾರ್ಯಗಳು ನಡೆಯುವುದಿಲ್ಲ, ದೇವತಾ ಕಾರ್ಯ. ಈಗ ಉದಾಹರಣೆ ನಾವೀಗ ನೋಡಿದ್ದೇವೆ, ತಿರುಪತಿಯಲ್ಲಿ ಆ ತಿಮ್ಮಪ್ಪನ ಜಾಗದಲ್ಲಿ ಅಶುದ್ಧ ಆಯಿತು ಲಡ್ಡುವಿನಿಂದ. ಅದು ಶುದ್ಧ ಮಾಡಬೇಕಾದರೂ ಗೋವಿನ ಪಂಚಗವ್ಯ ಬೇಕಾಯಿತು. ಅಂದರೆ ಪಂಚಗವ್ಯ ಅಷ್ಟು ಶುದ್ಧ. ಗರುಡ ಪುರಾಣದಲ್ಲಿ ಒಂದು ಕಡೆ ಬ್ರಹ್ಮದೇವರೇ ಶಿವನಿಗೆ ಈ ವಿಷಯವನ್ನು ಹೇಳ್ತಾರೆ. ವ್ಯಕ್ತಿ ಶರೀರದಲ್ಲಿ ಇದು ಮಲವತ್ ಶರೀರ, ಅಶುದ್ಧವಾದಂಥ ಶರೀರ. ಈ ಶರೀರವನ್ನು ಶುದ್ಧಿ ಮಾಡಬೇಕಾದರೆ ನಾವು ಪಂಚಗವ್ಯವನ್ನು ಸೇವನೆ ಮಾಡಬೇಕು. ನೀವು ನೋಡಿರ್ಬೋದು, ಯಾವುದೇ ಹೋಮ ಆಗಲಿ, ಪೂಜೆ ಆಗಲಿ, ಅದಕ್ಕಿಂತ ಮೊದಲು ಗೋಮೂತ್ರ, ಗೋಮಯ, ಹಾಲು, ತುಪ್ಪ, ಮೊಸರು ಹಾಕಿ ಪಂಚಗವ್ಯ ಮಾಡ್ತಾರೆ. ಅದನ್ನು ಕುಡಿಸಿಯೇ ಶುದ್ಧ ಆಗುತ್ತೆ. ಅಂತರಂಗ ಬಹಿರಂಗ ಎರಡು ಕಡೆಯಿಂದಲೂ ಶುದ್ಧ ಆಗ್ತದೆ. ಅದರಲ್ಲಿ ಒಂದಷ್ಟು ಔಷಧಿಯ ಗುಣ ಇದೆ. ಹೀಗೆ ಅತ್ಯುತ್ತಮವಾದಂಥ ಪಂಚಗವ್ಯವನ್ನು ಕೊಡುವಂಥ ಹಸು ದಿನನಿತ್ಯ ಹತ್ಯೆ ಆಗ್ತದೆ. ಗೋ ಹತ್ಯೆ ತುಂಬ ಜಾಸ್ತಿ ಆಗ್ತದೆ. ಅಲ್ಲಲ್ಲಿ ಗೋಗಳನ್ನು ಕೊಲ್ಲಲಾಗ್ತದೆ. ಈಗ ಅದನ್ನು ಉಳಿಸಬೇಕು. ಈಗ ರೈತರಿಗೆ ಅದನ್ನು ಉಳಿಸಬೇಕಾದ್ರೆ ಹೇಗೆ? ಧರ್ಮದ ಬಗ್ಗೆ ಗೋವಿನಲ್ಲಿ ಇಷ್ಟೊಂದು ದೇವತೆಗಳಿದೆ, ಇಷ್ಟು 33 ಕೋಟಿ ದೇವತೆ ಇದೆ, ಯಾರೂ ಹಸು ಸಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರಿಗೂ ಇನ್ಕಮ್ ಸೋರ್ಸ್ ಬೇಕಲ್ವ. ಗೋ ಧನ ಅಂತ ಹೇಳ್ತೇವೆ. ಧನ ಅಂದರೆ ಲಕ್ಷ್ಮಿ. ಅದು ಲಕ್ಷ್ಮಿಯೂ ಗೋವಲ್ಲಿ 33 ಕೋಟಿ ದೇವತೆಗಳ ಸಹಿತ ಲಕ್ಷ್ಮಿಯೂ ಅಲ್ಲಿ ಇದ್ದಾಳೆ ಅಂತ ಶಾಸ್ತ್ರ ಹೇಳ್ತದೆ. ಮಹಾಭಾರತ ಸ್ಪಷ್ಟ ಹೇಳಿದೆ, ಅಲ್ಲಿ ಗೋಮಯ ವಸತೆ ಲಕ್ಷ್ಮೀ ಸದಾ ಅಂತ ಹೇಳಿದೆ. ಆದ್ದರಿಂದ ಆ ಗೋವನ್ನು ನಾವು ಹೇಗೆ ಉಳಿಸುವುದು? ಧರ್ಮಯುದ್ಧದ ಒಟ್ಟಿಗೆ ಒಂದು ಅರ್ಥಯುದ್ಧ. ಆ ಅರ್ಥಯುದ್ಧ ಹೇಗೆ ಅಂತ ಹೇಳಿದರೆ, ಈಗ ನೋಡಿ, ದಿನನಿತ್ಯದ ಬಳಕೆಗಳನ್ನು ಮಾಡ್ತೇವೆ. ಈಗ ಉದಾಹರಣೆಗೆ ನಾವು ಈ ಧೂಪಬತ್ತಿ, ಅಗರಬತ್ತಿಯನ್ನು ಎಲ್ಲರೂ ಉಪಯೋಗ ಮಾಡ್ತಾರೆ ಅಲ್ವಾ. ಈ ಅಗರಬತ್ತಿಯ ಬದಲು, ಅಗರಬತ್ತಿ ತುಂಬ ಡೇಂಜರ್, ಅದು ಕೆಮಿಕಲ್ ಅಲ್ವಾ, ಅದು ಉರಿಸಬಾರ್ದು. ಶಾಸ್ತ್ರದಲ್ಲಿ ಸ್ಪಷ್ಟ ಹೇಳಿದೆ, ಧೂಪಂ ಆಗ್ರಾಪಯಾಮಿ ಅಂತ ಪೂಜೆ ಮಾಡುವಾಗ ಹೇಳ್ತೇವೆ. ಅಗರಬತ್ತಿಂ ಆಗ್ರಾಪಯಾಮಿ ಅಂತೂ ಎಲ್ಲಿ ಹೇಳಿಲ್ಲ. ಅದು ಅಗರಬತ್ತಿ ನಿಷಿದ್ಧ. ಈಗ ಧೂಪ ನೋಡಿ, ಒಳ್ಳೆ ಇದಿದೆ, ಇದರಲ್ಲಿ ಸೆಗಣಿ ಇದೆ, ಒಂದಷ್ಟು ಗಿಡಮೂಲಿಕೆಗಳಿದೆ. ಇದನ್ನು ಮಾಡಿದರೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 49,000ದಿಂದ 50,000 ಕೋಟಿದು ಬಿಸ್ನೆಸ್ ಇದೆ ಅಗರಬತ್ತಿದು. ಅದರ ಬದಲು ರೈತರು ಇದನ್ನು ಮಾಡಿದರೆ ಎಷ್ಟೊಂದು ದೊಡ್ಡ ಇದಾಗ್ಬೋದಲ್ವ. ಹಾಗೆ ಇಂಥ ಅಗರಬತ್ತಿಯನ್ನು ಮಾಡಬಹುದು ಗೋಮಯದಿಂದ. ಈಗ ನೋಡಿ, ಈಗ ಹಾರ್ಟ್ ಅಟ್ಯಾಕ್ ತುಂಬ ಬರ್ತಾ ಇದೆ, ಹಾರ್ಟಿನ ಪ್ರಾಬ್ಲಮ್ಸ್. ಇದರಲ್ಲಿ ನಾವು ಅರ್ಜುನ ಹಾಕಿ ಒಂದಷ್ಟು ಗಿಡಮೂಲಿಕೆ, ಗೋಮೂತ್ರ ಎಲ್ಲ ಹಾಕಿ ಇದರಿಂದ ಚೂರ್ಣ ಮಾಡಿ, ಇದು ಅರ್ಜುನ್ ಟೀ ಅಂತ ಮಾಡಿದರೆ ಇದರಲ್ಲಿ ಒಂದಷ್ಟು ಹಾರ್ಟ್ ಪ್ರಾಬ್ಲಮ್ಸ್ ನಿಲ್ಲಬಹುದಲ್ವ. ಇದು ಮಾಡ್ಬೋದು. ಹಾಗೆ ಇದು ಫಿನೈಲ್ ಎಲ್ಲರೂ ಯೂಸ್ ಮಾಡ್ತಾರೆ. ಇದರಲ್ಲಿ ಗೋಮೂತ್ರ ಹಾಕಿದೆ. ಗೋಮೂತ್ರದ ಒಂದು ಎಷ್ಟು ವ್ಯಾಲ್ಯೂ ಇದೆ ಅಂದರೆ, ಗೋಮೂತ್ರ ಎಲ್ಲಿ ಸಿಂಪಡಿಸ್ತೇವೆ ಅಲ್ಲಿ ಶುದ್ಧ ಆಗ್ತದೆ. ಯಾವುದೇ ದೇವತಾ ಕಾರ್ಯಕ್ರಮ ಆಗಲಿ, ಯಾವ ದೇವರನ್ನು ಕೂತ್ಕೊಳ್ಳಿಸಬೇಕಾದ್ರೂ ನಾವು ಗೋಮೂತ್ರವನ್ನು ಸಿಂಪಡಿಸಬೇಕು, ಹೌದಲ್ವಾ. ಅದರಿಂದ ಗೋಮೂತ್ರ ಇದಕ್ಕೆ ಹಾಕಿದಾಗ, ಮನೆಯಲ್ಲಿ ಗೋಮೂತ್ರದಲ್ಲಿ ನಾವು ನೆಲ ಒರೆಸಿದಾಗ ಎಷ್ಟೊಂದು ಪವಿತ್ರ ಆಗ್ಬೋದು. ಅದಕ್ಕೋಸ್ಕರ ಆ ಫಿನೈಲನ್ನು ಮಾಡ್ಬೋದು ರೈತರು. ಇದು ಬೆರಣಿ. ಈ ಡ್ರೈ ಬೆರನಲ್ಲಿ ಜರ್ಮನ್ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ, ಇದನ್ನು 45% ಆಕ್ಸಿಜನ್ ಇದೆ ಅಂತೇಳಿ ಸುಮಾರು ಅಲ್ವಾ. ನಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಿರಂಜನ್ ವರ್ಮಜಿ ಅವರು ಇದರ ಬಗ್ಗೆ ತುಂಬ ಇದು ಹೇಳ್ತಾ ಇದ್ದಾರೆ. ಅದು ಜರ್ಮನ್ ಸೈಂಟಿಸ್ಟ್ ಸ್ಪಷ್ಟ ಹೇಳಿದ್ದಾರೆ. ನಮ್ಮ ಹಿರಿಯವರು ಹೇಳಿದ್ದಾರೆ, ಇಟ್ಟರೆ ಸೆಗಣಿ ಆದೆ, ತಟ್ಟಿದರೆ ಬೆರಣಿ ಆದೆ. ಬೆರಣಿ ಅಂದರೆ ಇದು.
ಮತ್ತೆ ಸುಟ್ಟರೆ ನುಸುಳಿಬೇಕೆ ವಿಭೂತಿ ಅದೇ ನೀನು ಯಾರಿಗೆ ಆದೆವು ಎಲೆ ಮಾನವ ಅಂತ ಹೇಳಿದರು. ಅದರ ಅರ್ಥ ಅದನ್ನು ಸೈನ್ಸ್ ಇದು ಪ್ರೂವ್ ಮಾಡಿ ತೋರಿಸಿದೆ. ಇದನ್ನು ಖಾಲಿ ಈಗ ತಗೊಂಡ್ರೆ ಸಾಕು, ಫುಲ್ ಆಫ್ ಆಕ್ಸಿಜನ್ ಇದೆ. ಫ್ರೆಶ್ ಕೌಡಂಗಲ್ಲಿ ಅಂದರೆ ಈಗ ನಾವು ಬಿದ್ದ ಗೋಮಯದಲ್ಲಿ ಸೆಗಣಿಯಲ್ಲಿ 24.11 ಆಕ್ಸಿಜನ್ ಇದೆ ಅಂತ. ಅಷ್ಟು ಮರಗಳು ಕೊಡೋದಿಲ್ಲ ಅಲ್ಲ. ಆದರೆ ಅದು ಬೆರಣಿ ಆದರೆ ಅದಕ್ಕೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಬರ್ತದೆ. ಭಸ್ಮದಲ್ಲಿ ಇನ್ನೂ ಅದಕ್ಕೆ ನಾವು ಭಸ್ಮ ಹಾಕೋದು. ಇದೆಲ್ಲ ಸೈನ್ಸ್, ನಮ್ಮದು ಎಲ್ಲ ಪೂಜಾ ಪದ್ಧತಿ ಸೈನ್ಸ್. ಅದಕ್ಕೆಲ್ಲ ಗೋಬೇಕು. ಇದನ್ನು ಇದು ಒಂದಕ್ಕೆ ನಾವು 3 ರೂಪಾಯಿಗೆ ಸೇಲ್ ಮಾಡ್ತೇವೆ. ಸೆಗಣಿ ಇರೋದು ಇದರಲ್ಲಿ ಅಲ್ವಾ. ಇಂಥದ್ದೆಲ್ಲ ಮಾಡ್ಬೋದು. ತುಂಬ ಅನೇಕ ಒಂದಷ್ಟು ನಿಮ್ಮ ಕೃಷಿಗೆ ಬೇಕಾಗಿರುವಂಥ ಸುಮಾರು ನಾವೇ ಒಂದು 32 ಪ್ರಕಾರದ ಇದು ಏನು ಹೇಳ್ತಾರೆ ಕಾಂಪೋಸ್ಟ್ ಗೊಬ್ಬರಗಳನ್ನು ಮಾಡಲಿಕ್ಕೆ ಕಲಿಸ್ತೇವೆ. ಮತ್ತು ಇದು ನೋಡಿ, ಇದು ತುಳಸಿ ಅರ್ಕ ಅಂತ, ಗೋಮೂತ್ರದಿಂದ ಅರ್ಕ ಮಾಡೋದು. ಇದು ಲಂಗ್ಸಿಗೆ ಒಳ್ಳೆಯದು, TBಗೆ ಒಳ್ಳೆಯದು, ಮತ್ತು ಕ್ಯಾನ್ಸರಿಗೆ ಒಳ್ಳೆಯದು, ಕಫಕ್ಕೆ ಒಳ್ಳೆಯದು, ಶರೀರಕ್ಕೆ ತಾಕತ್ತು ಕೊಡ್ತದೆ. ಇದು ದೇವರಿಗೆ ಅರ್ಪಣೆ ಮಾಡಿದಂಥ ತುಳಸಿಗಳನ್ನು ನಾವು ಹಾಕಿದಲ್ಲಿ ಅರ್ಕ ಮಾಡ್ಬೋದು. ಸಿಂಪಲ್, ಎಲ್ಲರೂ ಮಾಡ್ಬೋದು. ಇದಕ್ಕೇನು ದೊಡ್ಡ ವಿಷಯ ಇಲ್ಲ. ಇದೊಂದು ದೊಡ್ಡ, ಈಗ ಅನೇಕ ಉತ್ಪನ್ನಗಳಿವೆ. ಈಗ ಸೋಪ್ಸ್ ಇದೆ ನೋಡಿ, ಸೋಪಿನ ಬೇರೆ ಬೇರೆ ವಿದೇಶಿ ಕಂಪನಿಗಳು ಇಲ್ಲಿ ಬಂದು ನಮ್ಮನ್ನು ದೋಚ್ತಾ ಇದೆ. ಇದನ್ನು ನಿಮ್ಮ ಗ್ರಾಮಗಳಲ್ಲಿ ರೈತರೇ ಮಾಡಿದರೆ ಎಷ್ಟೊಂದು ಲಾಭ ಆಗ್ತದೆ. ರೈತರು ಉಳಿಬೋದಲ್ಲ. ರೈತರು ಉಳಿದರೆ ಗೋ ಉಳಿತದೆ ಅಲ್ವಾ. ಗೋ ಉಳಿಬೇಕಾದ್ರೆ ಇದೊಂದು ಅರ್ಥಯುದ್ಧ ಅಂತ ಹೇಳೋದು. ಆರ್ಥಿಕವಾಗಿ ನಾವು ಅದರಲ್ಲಿ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಏನು ಉಪಯೋಗ ಮಾಡ್ತೇವೆ ಅದು ಗೋವಿನ ಗೋಮೂತ್ರದಲ್ಲಿ ಅನೇಕ ವಸ್ತುಗಳನ್ನು ನಾವು ಟ್ರೈನಿಂಗ್ ಕೊಡ್ಬೋದು. ಈಗ ಬೇರೆ ಬೇರೆ ಗೋಶಾಲೆಗಳಲ್ಲಿ ಕಲಿಸ್ತಾ ಇದ್ದಾರೆ ಅಲ್ವಾ. ಹಾಗೆ ಕಲಿಸ್ಬೋದು. ಹಳ್ಳಿಗಳಲ್ಲಿ ಇದನ್ನು ಮಾಡುವಂಥ ಇದೇನು ದೊಡ್ಡ ಮಿಷಿನ್ ಬೇಕಂತೇನಿಲ್ಲ. ಸಿಂಪಲಾಗಿ 0 ಬಜೆಟ್. ಏನು ಲೋನ್ ತಗೊಳ್ಬೇಕು, ಅದನ್ನು ನಾವು ಲೋನು ಸಾಲ ಮಾಡಿ ಬದುಕಬಾರ್ದು. ನಾವು ಸಾಲ ಕೊಡುವ ಹಾಗೆ ಆಗಬೇಕು. ಅಷ್ಟು ತಾಕತ್ತು ಬರಬೇಕು. ಅದು ನಮ್ಮ ಗೋವಿನಲ್ಲಿ ಇದೆ. ಮೊದಲು ಗೋವು ಇದ್ದ ಕಾರಣ ನಾವು ಸಮೃದ್ಧಿ ಆಗಿದ್ದೇವೆ. ಈಗ ಗೋವು ಇಲ್ಲ, ಆದ್ದರಿಂದ ನಾವು ಎಷ್ಟು ಕಷ್ಟಪಡ್ತಾ ಇದ್ದೇವೆ ಅಲ್ವಾ. ಅದರಿಂದ ಇದನ್ನು ಎಲ್ಲರೂ ಇಂಥ ಅನೇಕ ಉತ್ಪನ್ನಗಳು ಸುಮಾರು 100ಕ್ಕಿಂತ ಜಾಸ್ತಿ ಉತ್ಪನ್ನಗಳನ್ನು ಮಾಡಬಹುದು ಅಂತ ನಮ್ಮಲ್ಲಿ ಕೆಲವು ಫಾರ್ಮುಲಾ ಇದೆ. ಕೆಲವು ಕಡೆಯಲ್ಲಿ ಇದನ್ನು ಕಲಿಸ್ತಾರೆ. ಪೈಂಟ್ ಮಾಡ್ಬೋದು. ಈಗ ನೀವು ಸುದೀರ್ಘವಾಗಿ ಹೇಳ್ತಾ ಇದ್ದೀರಿ. ಈಗ ನನ್ನ ಒಂದು ಪ್ರಶ್ನೆ ಏನು, ಈಗ ನೀವು ಸಗಣಿ ಅಂತ ಹೇಳಿದ್ರಿ, ಇದು ಬೆರಣಿ. ಇದನ್ನು ನೀವು ಯಾವ ಹಸುವಿನಲ್ಲಿ ಮಾಡಲಿಕ್ಕೆ ಸರ್, ಅಥವಾ ಈಗೇನು ನಮ್ಮ ವಿದೇಶಿ ತಳಿಗಳು ಆ ಸಗಣಿಯಿಂದ ಏನಾದರೂ ಮಾಡಿದ್ರೆ ಏನಾಗಬಹುದು? ಇದು ನನ್ನ ನೇರವಾದ ಪ್ರಶ್ನೆ. ಈಗ ಋಗ್ವೇದದಲ್ಲಿ ಆರೋಗ್ಯಂ ಭಾಸ್ಕರದಿಚ್ಛೇತ್ ಅಂತ ಒಂದು ಶ್ಲೋಕ ಇದೆ. ಆರೋಗ್ಯ ಬರುವುದು ಸೂರ್ಯನಿಂದ ಅಂತ ಅಲ್ವಾ. ಈ ಸೂರ್ಯನಿಂದ ಅದು ಗಿಡಮೂಲಿಕೆಗೆ ಬರ್ತದೆ, ಎಲ್ಲದಕ್ಕೆ ಬರ್ತದೆ. ಸೂರ್ಯ ಮತ್ತು ಚಂದ್ರರು ಅದರ ಒಂದು ಮೂಲಾಧಾರ. ಈಗ ಸೂರ್ಯನಿಂದ ಈಗ ಈ ದೇಶಿ ದನಗಳಲ್ಲಿ ನೋಡಿರ್ಬೋದು, ಅದಕ್ಕೆ ಹಂಪಿದೆ ನೋಡಿ, ಭುಜ ಇದೆ ಅಲ್ವಾ. ಜರ್ಸಿ ದನಕ್ಕೆ ಭುಜ ಇಲ್ಲ. ಅದು ಮ್ಯಾನ್ ಮೇಡ್, ಅದು ಗಾಡ್ ಮೇಡ್ ಅಲ್ಲ. ಮ್ಯಾನ್ ಮೇಡ್ ಯಾವತ್ತೂ ಅಪರಿಪೂರ್ಣ, ಗಾಡ್ ಮೇಡ್ ಯಾವತ್ತೂ ಪರಿಪೂರ್ಣ ಅದು ಅಲ್ವಾ. ಸೂರ್ಯ ಭಗವಂತ ಮಾಡಿದ್ದಾನೆ. ಈಗ ಏನಂದರೆ ಸೈಂಟಿಸ್ಟ್ಗಳು ಬೇಕಂತಲೇ ಅದು ಭಗವಂತನಿಗೆ ಸವಾಲು ಹಾಕಲಿಕ್ಕೆ ಹೊರಟಿದ್ದಾರೆ. ಅದು ತಪ್ಪದು ಅಲ್ವಾ, ಅದು ಅಪರಿಪೂರ್ಣ. ಅದೇ ಗಾಡ್ ಮೇಡಲ್ಲಿ ನೋಡಿ, ಅದಕ್ಕೆ ಹಂಪಿದೆ, ಆ ಭುಜ ಇದೆ. ಭುಜದ ಮಧ್ಯದಲ್ಲಿ ಒಂದು ರೇಖೆ ಇದೆ, ಬೆನ್ನಿನ ಮಧ್ಯೆ ನೋಡಿರ್ಬೋದು ನೋಡಿ. ಅದಕ್ಕೆ ಸ್ವರ್ಣ ರೇಖೆ ಅಂತ ಹೇಳ್ತೀವಿ ಅಲ್ವಾ, ಸ್ವರ್ಣ ನಾಡಿ ಅಂತ. ಅದು ಏನು ಮಾಡ್ತದೆ, ಆ ಭುಜ ಅದಕ್ಕೆ ಆ ಸೂರ್ಯನ ಬಿಸಿಲಲ್ಲಿ ಮೇಯುವಾಗ ನೀವು ನೋಡ್ಬೋದು, ದೇಶಿ ತಳಿಗಳು ನಮ್ಮದು ಯಾವತ್ತೂ ಶೇಕ್ ಆಗೋದಿಲ್ಲ. ಜರ್ಸಿ ತಳಿಗಳು ಶೇಕ್ ಆಗ್ತಾ ಇರ್ತದೆ, ಅದಕ್ಕೆ ತಾಕತ್ತಿಲ್ಲ. ಈಗ ಡೆವಿಲ್ ಇನ್ ಮಿಲ್ಕ್ ಅಂತ ಒಬ್ಬರು ಆಸ್ಟ್ರೇಲಿಯನ್ ಸೈಂಟಿಸ್ಟ್ ಒಂದು ಪುಸ್ತಕ ಬರೆದಿದ್ದಾರೆ, ಡೆವಿಲ್ ಇನ್ ಮಿಲ್ಕ್ ಅಂತ. ಅದರಲ್ಲಿ ರಾಕ್ಷಸನು ಹಾಲಿನಲ್ಲಿ ಅಂತ ವಿದೇಶಿ ದನದ ಬಗ್ಗೆ A1 ಮಿಲ್ಕ್ ಬಗ್ಗೆ ಅದರಲ್ಲಿ ಹೇಳಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟ ಹೇಳಿದ್ದಾರೆ, ಭಾರತೀಯ ಏನು ತಳಿಗಳಿದೆ ದೇಶಿ ತಳಿಗಳು ಅದು ನಂಬರ್ 1 ಅಂತ ಹೇಳಿದ್ದಾರೆ ಅವರು ಅಲ್ವಾ. ಅದರಲ್ಲಿ ಸಿಗುವಂಥ ಹಾಲು, ತುಪ್ಪ, ಮೊಸರು ಏನೇ ಆಗಲಿ, ಗೋಮೂತ್ರ, ಅದೆಲ್ಲ ಔಷಧಿ ಗುಣ ಇದೆ ಅಂತ. ಅದಕ್ಕೆ ಇಂಥ ತಳಿಗಳು ಇದು ಬಿಸಿಲಲ್ಲಿ ಮೇಯುವಾಗ ಅದರ ಭುಜ ಸೂರ್ಯನ ಕಿರಣಗಳು, ಸೂರ್ಯನಲ್ಲಿ 7 ಕಿರಣಗಳಿವೆ, 7 ನಾವು ರೈನ್ಬೋ 7 ಕಲರ್ಸ್ ಅಂತ ಹೇಳ್ತೇವೆ, ನೋಡಿರ್ಬೋದು ನೀವು. ಹಾಗೆ 7 ಕಿರಣಗಳಲ್ಲಿ ಪ್ರತಿಯೊಂದು ಕಿರಣಗಳಲ್ಲಿ 21 ಅಣುಗಳಿವೆ. ಅದು 21 × 7 ಅಂತ ಹೇಳಿದರೆ 147 ಆಗ್ತದೆ. ಇದು ಸೈನ್ಸ್, ಶಾಸ್ತ್ರದ ಹೇಳ್ತಾ ಇದ್ದೇವೆ, ಸೈನ್ಸ್ ಅದನ್ನೇ ಹೇಳ್ತಾ ಇದೆ. ಅದು ಭೂಮಿಯಲ್ಲಿ ಎಷ್ಟು ಕಣಗಳಿವೆ ಅಷ್ಟೇ ಕಣಗಳು ಅದನ್ನು ಎಳೆಯುತ್ತದೆ. ಆ ಸೂರ್ಯಕೇತು ನಾಡಿಯಿಂದ ತೆಕೊಂಡು ಅದು ಗೋಮೂತ್ರದಲ್ಲಿ, ಗೋಮಯದಲ್ಲಿ ಔಷಧಿ ಗುಣಗಳನ್ನು ಕೊಡ್ತದೆ. ಇದು ಸೈನ್ಸ್ ಪ್ರೂವ್ ಮಾಡಿ ತೋರಿಸಿದೆ, ಶಾಸ್ತ್ರ ಅಂತೂ ಹೇಳಿದೆ. ಆದ್ದರಿಂದ ನಾವು ದೇಶಿ ತಳಿಗಳನ್ನೇ ಉಪಯೋಗ ಮಾಡಬೇಕು, ಬೇರೆ ವಿದೇಶಿ ತಳಿಗಳನ್ನು ಉಪಯೋಗಿಸಬಾರದು. ಆಯಿತು. ಈಗ ನಂದು ಕೊನೆಯದಾಗಿ ಮತ್ತೊಂದು ಸಣ್ಣ ಪ್ರಶ್ನೆ. ಈಗ ನಾವು ಮಲೆನಾಡು ಗಿಡಗಳಾಗಿರ್ಬೋದು ಅಥವಾ ನಮ್ಮ ದೇಶಿ ತಳಿಗಳನ್ನ ನಾವು ಸಾಕ್ತೀವಿ. ಈಗ ನಾವು ಸಾಕ್ಬಿಟ್ಟು ಏನು ಮಾಡ್ತೀವಿ, ಎಲ್ಲ ಒಂದು ಕಡೆ ನೇಪಿಯರ್ ಅಂತ ಏನು ಹೇಳ್ತೀವಿ,
ಅನ್ನೋದು ಆಗ್ತದೆ. ಹಾಗಾದ್ರೆ ಆ ಹಸುಗೆ ಈಗ ನಾವು ಬಿಟ್ಟು ಬೇಯಿಸ್ಬೇಕಾ ಅಥವಾ ನಾವು ಕಟ್ಟಾಕ್ಬಿಟ್ಟು ಹುಲ್ಲಾಕ್ತೀವಿ ಯಾವುದೋ ಒಂದು ಹುಲ್ಲು ಅದು ಸೂಕ್ತನಾ ಅಥವಾ ಬಿಟ್ಟು ಬೇಯಿಸೋದು ಸೂಕ್ತ ನಿಮ್ಮ ಪ್ರಕಾರ? ನೋಡಿ, ಶಾಸ್ತ್ರ ಏನು ಹೇಳ್ತದೆ, ಬಿಟ್ಟು ಮೇಯಿಸಬೇಕು. ಮತ್ತು ಹೈಬ್ರಿಡ್ ಎನ್ನೆಲ್ಲ ಅದನ್ನು ತಿನ್ನಿಸಬಾರ್ದು, ನಾವು ತಿನ್ನಬಾರ್ದು. ನ್ಯಾಚುರಲ್ ಏನು ಭಗವಂತ ಕೊಟ್ಟಿದ್ದಾನೆ ಗುಡ್ಡೆಯಲ್ಲಿ, ಅದನ್ನು ತಗೊಂಡು ಅದು ಕೊಟ್ಟರೆ ಅದು ಅತ್ಯುತ್ತಮವಾಗಿ ನಮಗೆ ಮೆಟೀರಿಯಲ್ ಸಿಗ್ತದೆ. ಒಂದು ವೇಳೆ ನೀವು ಕೆಮಿಕಲ್ ಕೊಟ್ಟರೆ ಅದು ಶುದ್ಧ ಮಾಡಿ ಕೊಡ್ತದೆ, ಆದರೆ ಅಷ್ಟು ಪವರ್ ಇರುವುದಿಲ್ಲ. ನ್ಯಾಚುರಲ್ ಇಸ್ ಬೆಸ್ಟ್. ಹಿಂದೆಲ್ಲ ಗೋಮಾಳ ಇತ್ತು, ಅದನ್ನೆಲ್ಲ ಇಷ್ಟೊತ್ತಿಗೂ ನಮ್ಮ ಸ್ವಾಮೀಜಿಯವರು ಸುದೀರ್ಘವಾಗಿ ಹಸುಗಳ ಆರೈಕೆಯನ್ನು ಮಾಡಬೇಕು, ಪ್ರಶ್ನೆ ಏನು ಮಾಡಬೇಕು, ಮತ್ತು ಹಸುಗಳು ಹಾಲನ್ನಂದೆ ಮತ್ತು ಸಗಣಿಯಿಂದ ಏನು ಮಾಡಬಹುದು, ಕೋಳಿ ಸಗಣಿಯಿಂದ ಬೆರಣಿ ಮಾಡಬಹುದು, ಇದರಿಂದ ನಾವು ವಿಭೂತಿ ಮಾಡಬಹುದು ಅಂತ ಸುದೀರ್ಘ ಹೇಳಿದ್ರೆ ಅವರು ನಮ್ಮ ಜೊತೆಗೆ ಇಷ್ಟು ಬಂದು ಒಳ್ಳೆ ಉದಾಹರಣೆಗಳು ಕೊಟ್ಟಿದ್ದಾರೆ. ಅವರಿಗೆ ನಮಸ್ಕಾರ. ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.